ಕನ್ನಡ ಜನರ ಹಬ್ಬಗಳಲ್ಲಿ ಕೆಲವು ಹಬ್ಬಗಳು ಸಂತೋಷ, ಸಂಭ್ರಮಗಳಿಂದ ತುಂಬಿರುತ್ತವೆ. ಇನ್ನೂ ಕೆಲವು ಹಬ್ಬಗಳನ್ನು ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ಆಚರಿಸಬೇಕು. ಆದರೆ ಯಾವ ಹಬ್ಬವಾಗಿದ್ದರೂ ಭಕ್ತಿ ಮತ್ತು ಶ್ರದ್ಧೆ ಅನಿವಾರ್ಯ. ಮಹಾಶಿವರಾತ್ರಿಯನ್ನು ಸಾಂಪ್ರದಾಯಿಕವಾಗಿ ಹೇಗೆ ಆಚರಿಸಬೇಕು, ಪಾಲಿಸಬೇಕಾದ ನಿಯಮಗಳೇನು ಎಂಬ ವಿಷಯಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಯಾವಾಗ? 2026ನೇ ವರ್ಷದಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ 15 ಭಾನುವಾರ ದಿನ ಬರುತ್ತದೆ. ಚತುರ್ದಶಿ ತಿಥಿ ಆರಂಭ ಫೆಬ್ರವರಿ 15 ಭಾನುವಾರ ಸಂಜೆ 4:34 ಚತುರ್ದಶಿ ತಿಥಿ ಅಂತ್ಯ ಫೆಬ್ರವರಿ 16 ಸೋಮವಾರ ಸಂಜೆ 5:21 ಲಿಂಗೋದ್ಭವ ಕಾಲದಲ್ಲಿ ಅರ್ಧರಾತ್ರಿ ಸಮಯದಲ್ಲಿ ಚತುರ್ದಶಿ ತಿಥಿ ಇರುವುದೇ ಮುಖ್ಯ. ಆದ್ದರಿಂದ ಫೆಬ್ರವರಿ 15ನೇ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯನ್ನು ಹೀಗೆ ಆಚರಿಸಬೇಕು. ಶಿವರಾತ್ರಿ ಆಚರಣೆಯ ವಿಧಾನ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಪ್ರಕಾರ ಶಿವರಾತ್ರಿಗೆ ಒಂದು ದಿನ ಮೊದಲು, ಅಂದರೆ ತ್ರಯೋದಶಿಯಂದೇ ಶಿವದೀಕ್ಷೆಯನ್ನು ಸ್ವೀಕರಿಸಬೇಕು. ಮಹಾಶಿವರಾತ್ರಿ ದಿನ ಉಪವಾಸ ಮತ್ತು ಜಾಗರಣೆಯೊಂದಿಗೆ ಮನಸ್ಸನ್ನು ಸಂಪೂರ್ಣವಾಗಿ ಶಿವನಲ್ಲಿ ಲೀನಗೊಳಿಸುವ ಸಂಕಲ್ಪವನ್ನು ಶಿವನ ಸನ್ನಿಧಿಯಲ್ಲಿ ಮಾಡಬೇಕು. ಶಿವರಾತ್ರಿ ಪೂಜೆ ಮಾಡುವ ವಿಧಾನ. ಮಹಾಶಿವರಾತ್ರಿ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಹಾಗೂ ಆವರಣವನ್ನು ಸ್ವಚ್ಛಗೊಳಿಸಿ ಪೂಜಾ ಮಂದಿರದಲ್ಲಿ ದೀಪಾರಾಧನೆ ಮಾಡಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬೇಕು. ಮೊದಲಿಗೆ ಶಿವನಿಗೆ ಷೋಡಶೋಪಚಾರ ಪೂಜೆ ಸಲ್ಲಿಸಿ ಪಂಚಾಮೃತಗಳಿಂದ ಅಭಿಷೇಕ ಮಾಡಬೇಕು. ನಂತರ ಶಿವಾಷ್ಟೋತ್ತರ ಶತನಾಮಗಳನ್ನು ಪಠಿಸುತ್ತಾ ಮಾರೇಡು ಎಲೆಗಳಿಂದ ಅರ್ಚನೆ ಮಾಡಬೇಕು. ಈ ದಿನ ಸಂಪೂರ್ಣ ಉಪವಾಸ ಇರಬೇಕು. ಮನಸ್ಸಿನಲ್ಲಿ ನಿರಂತರವಾಗಿ ಓಂ ನಮಃ ಶಿವಾಯ ಎಂದು ಸ್ಮರಿಸಬೇಕು. ದೇವಸ್ಥಾನದಲ್ಲಿ ಹೀಗೆ: ಮನೆಯ ಪೂಜೆ ಮುಗಿದ ನಂತರ ಸಮೀಪದ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸಬೇಕು. ಅದು ಸಾಧ್ಯವಾಗದಿದ್ದರೆ ಪೂಜಾರಿಗಳು ಮಾಡುವ ಅಭಿಷೇಕವನ್ನು ಕಣ್ಣಾರೆ ನೋಡಿದರೂ ಸಾಕು. ಶಿವಾಲಯದಲ್ಲಿ ಭಕ್ತಿಭಾವದಿಂದ ಪ್ರದಕ್ಷಿಣೆ ಮಾಡಬೇಕು. ಸಾಯಂಕಾಲದ ವಿಧಿ. ಸಾಯಂಕಾಲ ಮತ್ತೆ ಸ್ನಾನ ಮಾಡಿ ಶುದ್ಧರಾಗಿ ಮನೆಯ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಶಾಂತವಾಗಿ ಕುಳಿತು ಶಿವಧ್ಯಾನ ಮಾಡಬೇಕು. ಲಿಂಗೋದ್ಭವ ಕಾಲದಲ್ಲಿ ನಡೆಯುವ ಅಭಿಷೇಕಗಳನ್ನು ವೀಕ್ಷಿಸಬೇಕು. ಆ ರಾತ್ರಿಯೆಲ್ಲ ಶಿವಭಜನೆಗಳು, ಕೀರ್ತನೆಗಳನ್ನು ಹಾಡುತ್ತಾ ಜಾಗರಣೆ ಮಾಡಬೇಕು. ಉಪವಾಸವನ್ನು ಹೀಗೆ ಮುಕ್ತಾಯಗೊಳಿಸಬೇಕು: ಮರುದಿನ ಬೆಳಗ್ಗೆ ತಲಸ್ನಾನ ಮಾಡಿ ಶಿವಪೂಜೆ ಸಲ್ಲಿಸಿ ಪಂಚಭಕ್ಷ್ಯ ಪರಮಾನ್ನಗಳಿಂದ ನೈವೇದ್ಯ ಅರ್ಪಿಸಬೇಕು. ಒಬ್ಬ ಬ್ರಾಹ್ಮಣರಿಗೆ ಭೋಜನ ನೀಡಿಸಿ ಹೊಸ ಬಟ್ಟೆ, ತಾಂಬೂಲ ಹಾಗೂ ದಕ್ಷಿಣ ನೀಡಿ ನಮಸ್ಕರಿಸಬೇಕು. ನಂತರ ಆಹಾರ ಸೇವಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಭಕ್ತಿ ಶ್ರದ್ಧೆಯಿಂದ ಶಿವರಾತ್ರಿ ಉಪವಾಸ ಹಾಗೂ ಜಾಗರಣೆ ಮಾಡುವವರಿಗೆ ಪರಮಶಿವನ ಅನುಗ್ರಹದಿಂದ ಇಹಲೋಕದಲ್ಲಿ ಸಕಲ ಸೌಖ್ಯಗಳು ಲಭಿಸಿ ಅಂತ್ಯದಲ್ಲಿ ಕೈಲಾಸ ಪ್ರಾಪ್ತಿ ದೊರೆಯುತ್ತದೆ. ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯ ಮಹತ್ವ ಏಕೆ ಆಚರಿಸುತ್ತಾರೆ? ಅದ್ಭುತ ಶಿವನ ರಾತ್ರಿಯೇ ಮಹಾಶಿವರಾತ್ರಿ. ಇದು ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಪ್ರಾಚೀನ ಭಾರತದಲ್ಲಿ ವರ್ಷಕ್ಕೆ 365 ಹಬ್ಬಗಳಿದ್ದವು. ಜೀವನದ ವಿವಿಧ ಹಟ್ಟಗಳು, ಕೃಷಿ, ವಿಜಯಗಳು ಮತ್ತು ಐತಿಹಾಸಿಕ ಘಟನೆಗಳನ್ನು ಆಚರಿಸಲು ಹಬ್ಬಗಳನ್ನು ಸ್ಥಾಪಿಸಿದ್ದರು. ಆದರೆ ಮಹಾಶಿವರಾತ್ರಿಗೆ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವಿದೆ. ಪ್ರತಿ ಚಂದ್ರಮಾನ ಮಾಸದ 14ನೇ ದಿನ ಅಥವಾ ಅಮಾವಾಸ್ಯೆಗೆ ಮುನ್ನದ ದಿನವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ. ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಬರುವ ಶಿವರಾತ್ರಿಗೆ ಅಪಾರ ಆಧ್ಯಾತ್ಮಿಕ ಪ್ರಾಮುಖ್ಯತೆವಿದೆ. ಈ ಸಮಯದಲ್ಲಿ ಮಾನವನೊಳಗಿನ ಶಕ್ತಿ ಸಹಜವಾಗಿ ಉಕ್ಕಿ ಹರಿಯುತ್ತದೆ. ಈ ರಾತ್ರಿಯಲ್ಲಿ ಜಾಗರಣೆ ಮಾಡಿ ಬೆನ್ನೆಲುಬನ್ನು ನೇರವಾಗಿಟ್ಟುಕೊಳ್ಳುವುದರಿಂದ ಶಕ್ತಿಯು ಮೇಲಕ್ಕೆ ಏರಲು ಸಹಕಾರಿಯಾಗುತ್ತದೆ. ಸನ್ಯಾಸಿಗಳಿಗೆ ಈ ದಿನ ಶಿವನು ಕೈಲಾಸ ಪರ್ವತದೊಂದಿಗೆ ಒಂದಾದ ದಿನ. ಯೋಗ ಪರಂಪರೆಯಲ್ಲಿ ಶಿವನನ್ನು ದೇವರಾಗಿ ಮಾತ್ರವಲ್ಲ, ಆದಿಯೋಗಿ ಹಾಗೂ ಆದಿಗುರುವೆಂದು ಕಾಣುತ್ತಾರೆ. ಸಾವಿರಾರು ವರ್ಷಗಳ ಧ್ಯಾನದ ನಂತರ ಸಂಪೂರ್ಣ ನಿಶ್ಚಲತೆಯನ್ನು ಪಡೆದ ದಿನವೇ ಮಹಾಶಿವರಾತ್ರಿ. ಆದ್ದರಿಂದ ಇದನ್ನು ನಿಶ್ಚಲತೆಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಆಧುನಿಕ ವಿಜ್ಞಾನವು ಈ ದಿನದ ವಿಶೇಷತೆಯನ್ನು ಒಪ್ಪಿಕೊಂಡಿದೆ. ಇಡೀ ಸೃಷ್ಟಿ ಒಂದೇ ಶಕ್ತಿಯ ವಿಭಿನ್ನ ರೂಪಗಳೆಂಬ ಸತ್ಯವನ್ನು, ಈ ಏಕತ್ವವನ್ನು ಅನುಭವಿಸುವುದೇ ಯೋಗ. ಮಹಾಶಿವರಾತ್ರಿ ಅದನ್ನು ಅನುಭವಿಸಲು ಅಪೂರ್ವ ಅವಕಾಶವನ್ನು ನೀಡುತ್ತದೆ. ಶಿವನಿಗೆ ಇಷ್ಟವಾದ ರಾಶಿಗಳು. 2026 ಫೆಬ್ರವರಿ 15ರ ಮಹಾಶಿವರಾತ್ರಿ ದಿನ ಪರಮಶಿವನಿಗೆ ಇಷ್ಟವಾದ ರಾಶಿಗಳು ಮೇಷ,
ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ, ಮೀನು. ಈ ರಾಶಿಯವರು ಈ ದಿನ ಹೆಚ್ಚು ಭಕ್ತಿಯಿಂದ ಶಿವನನ್ನು ಆರಾಧಿಸಿದರೆ ಯೋಗಕಾಲ ಆರಂಭವಾಗುವ ಸಾಧ್ಯತೆ ಇದೆ. ಮೇಷ. ಕುಜನು ಶಿವನಿಗೆ ಪ್ರಿಯ. ಸ್ವಲ್ಪ ಪೂಜೆಯಲ್ಲೇ ಧನ, ಆರೋಗ್ಯ, ವೃತ್ತಿಯಲ್ಲಿ ಪ್ರಗತಿ, ಆದಾಯ ವೃದ್ಧಿ, ಕುಟುಂಬದಲ್ಲಿ ಶುಭ ಕಾರ್ಯಗಳು. ಕರ್ಕಾಟಕ. ಚಂದ್ರನು ಶಿವನಿಗತಿ ಸನ್ನಿಹಿತ. ಆದಾಯ ವೃದ್ಧಿ, ಪದೋನ್ನತಿ, ಆರೋಗ್ಯ ಲಾಭ, ವಿದೇಶಿ ಅವಕಾಶಗಳು. ಸಿಂಹ. ರವಿಗೆ ಶಿವನು ಮಿತ್ರ. ವಿದೇಶಿ ಉದ್ಯೋಗ, ಆಸ್ತಿ ವಿವಾದ ಪರಿಹಾರ, ಅಕಸ್ಮಾತ್ ಧನಲಾಭ. ವೃಶ್ಚಿಕ. ಶಿವಕೃಪೆಯಿಂದ ಆದಾಯ ವೃದ್ಧಿ, ಕನಸುಗಳ ನೆರವೇರಿಕೆ, ಉದ್ಯೋಗದಲ್ಲಿ ಹುದ್ದೆ ಏರಿಕೆ, ಆರೋಗ್ಯ ಸುಧಾರಣೆ. ಮಕರ. ಶನಿ ಶಿವನ ಭಕ್ತ. ದಶಾ ಬದಲಾವಣೆ, ಅಪೇಕ್ಷಿತ ಅದೃಷ್ಟ, ವ್ಯಾಪಾರ ಉದ್ಯೋಗದಲ್ಲಿ ಭಾರಿ ಲಾಭ. ಮೀನು. ಗುರುಬಲ ಹೆಚ್ಚಾಗಿ ಅದೃಷ್ಟವೃದ್ಧಿ, ಆರ್ಥಿಕ ಸಮಸ್ಯೆಗಳ ನಿವಾರಣೆ, ವೇಗವಾದ ಪ್ರಗತಿ, ವಿದೇಶಿ ಅವಕಾಶಗಳು. ಸಾರಾಂಶ. ಮಹಾಶಿವರಾತ್ರಿ ದಿನ ಭಕ್ತಿ, ಉಪವಾಸ ಮತ್ತು ಜಾಗರಣೆ ಮಾಡಿದವರು ಶಿವನ ಅನುಗ್ರಹದಿಂದ ಇಹಲೋಕದಲ್ಲಿ ಸುಖ ಸಂತೋಷಗಳನ್ನು ಪಡೆದು ಅಂತ್ಯದಲ್ಲಿ ಕೈಲಾಸ ಪ್ರಾಪ್ತಿ ಹೊಂದುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಓಂ ನಮಃ ಶಿವಾಯ.